ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಸಿಲುಕಿಕೊಂಡಿದ್ದ ಚಕ್ರವ್ಯೂಹವು ನೋಡಲು ಈ ರೀತಿಯಾಗಿ ಇತ್ತು, ಮತ್ತು ಅದರಲ್ಲಿ 7 ಪದರಗಳು ಇದ್ದವು. ಹೊರಗಿನ ಪದರದಲ್ಲಿ ದುರ್ಬಲ ಸೈನಿಕರು ಮತ್ತು ಒಳಗಿನ ಪದರದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧರು ಇರುತ್ತಿದ್ದರು. ಯಾವುದೇ ಶತ್ರು ಯೋಧನು ಅದರ ಮುಂದೆ ಬಂದಾಗ ಅದು ಕೇವಲ ಕೆಲವು ಸೈನಿಕರ ಗುಂಪು ನಿಂತಿದೆ ಎಂದು ಕಾಣುತ್ತಿತ್ತು. ಆದರೆ ಅವನು ಒಬ್ಬ ಸೈನಿಕನನ್ನು ಕೊಂದ ತಕ್ಷಣ ಅವನ ಪಕ್ಕದ ಸೈನಿಕನು ಅವನ ಜಾಗವನ್ನು ತೆಗೆದುಕೊಳ್ಳುತ್ತಿದ್ದನು. ಅಂದರೆ ಒಂದು ಪದರದೊಳಗೆ ಪ್ರವೇಶಿಸಲು ಆ ಯೋಧನು ಒಂದೇ ಸಮಯದಲ್ಲಿ 2 ರಿಂದ 3 ಸೈನಿಕರನ್ನು ಕೊಲ್ಲಬೇಕಾಗಿತ್ತು. ಅವನು ಒಂದು ಪದರವನ್ನು ಭೇದಿಸುತ್ತಿದ್ದಂತೆಯೇ ಹಿಂದಿನ ಪದರದ ಸೈನಿಕರು ಆ ಅಂತರವನ್ನು ತಕ್ಷಣವೇ ಮುಚ್ಚುತ್ತಿದ್ದರು, ಇದರಿಂದಾಗಿ ಅವನು ತನ್ನ ಸೇನೆಯಿಂದ ಬೇರ್ಪಡುತ್ತಾನೆ. ಪದರದಿಂದ ಪದರವನ್ನು ದಾಟುತ್ತಾ ಒಳಗೆ ಹೋಗುತ್ತಿದ್ದಂತೆ ಯೋಧನು ಏಕಾಂಗಿಯಾಗುತ್ತಿದ್ದನು. ಅಭಿಮನ್ಯುವಿಗೆ ಚಕ್ರವ್ಯೂಹದೊಳಗೆ ಪ್ರವೇಶಿಸುವ ವಿಧಾನ ತಿಳಿದಿತ್ತು, ಆದರೆ ಹೊರಬರುವ ವಿಧಾನ ತಿಳಿದಿರಲಿಲ್ಲ. ಚಕ್ರವ್ಯೂಹದ ಆಂತರಿಕ ಪದರಗಳಲ್ಲಿ ಗುರು ದ್ರೋಣಾಚಾರ್ಯ, ಅಶ್ವತ್ಥಾಮ, ದುರ್ಯೋಧನ, ದುಃಶಾಸನ, ಜಯದ್ರಥ ಮುಂತಾದ ಮಹಾರಥರು ಇದ್ದರು. ಅವರು ಒಟ್ಟಾಗಿ ದಾಳಿ ಮಾಡಿದರು ಮತ್ತು ಅಭಿಮನ್ಯುವಿನ ಮರಣವಾಯಿತು.